ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 212 ಪಾಯಿಂಟ್ಸ್ ಡೌನ್ ಆಗಿ 81,583 ಕ್ಲೋಸ್ ಆಗಿದೆ. ನಿಫ್ಟಿ 93 ಪಾಯಿಂಟ್ಸ್ ಡೌನ್ ಆಗಿ 24,853 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 230 ಪಾಯಿಂಟ್ಸ್ ಡೌನ್ ಆಗಿ 55,714 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ನಿಯರ್ಲಿ 0.5% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ಇವತ್ತು ಸೆಕ್ಟರ್ ವೈಸ್ ನೋಡ್ಕೊಂಡ್ರೆ ಫಾರ್ಮಾ ಸೆಕ್ಟರ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಬರೀ ಇವತ್ತೊಂದೇ ದಿನ ಅಂತಾನೆ ಅಲ್ಲ, ರೀಸೆಂಟ್ ಡೇಸ್ ಇಂದ ನೋಡ್ಕೊಂಡ್ರು ಫಾರ್ಮಾ ಸೆಕ್ಟರ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾನೆ ಬರ್ತಾ ಇದೆ. ಇವತ್ತು ನೋಡ್ಕೊಂಡ್ರೆ ಫಾರ್ಮಾ ಸೆಕ್ಟರ್ ಒಂದೇನೆ ನಿಯರ್ಲಿ 2% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಫಾರ್ಮಾ ಟ್ಯಾರಿಫ್ ಹತ್ರದಲ್ಲೇ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 3 months ಇಂದ ನೋಡ್ಕೊಂಡ್ರು ಡೊನಾಲ್ಡ್ ಟ್ರಂಪ್ ಅವರು ಈ ಫಾರ್ಮಾ ರಿಲೇಟೆಡ್ ಆಗಿ ಟ್ಯಾರಿಫ್ನ ತರ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬಂದರು. ಮತ್ತೆ ಇವತ್ತು ಸಮೇತ ಅದೇ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಕರೆಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಏಪ್ರಿಲ್ ಫಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ತುಂಬಾ ಕಂಟ್ರೀಸ್ ಮೇಲೆಲ್ಲ ಟ್ಯಾರಿಫ್ ಹಾಕಿದ್ರಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಯಿತು. ಮತ್ತೆ ಇವಾಗ ಟ್ಯಾರಿಫ್ನ ಪಾಸ್ ಮಾಡಿರೋದಕ್ಕೆ ನೋಡ್ಕೊಂಡ್ರೆ ಮಾರ್ಕೆಟ್ ಅದೇ ಥರನೇ ರಿಕವರ್ ಆಗಿದೆ. ಅವಾಗ ಎಷ್ಟು ಫಾಲ್ ಆಯಿತು ಅದ್ರ ಡಬಲ್ಲೇ ರಿಕವರ್ ಆಗಿದೆ. ಅದರಿಂದ ಇವಾಗ ಹೊಸದಾಗಿ ಫಾರ್ಮಾ ಟ್ಯಾರಿಫ್ ತಂದ್ರೂ ಸಮೇತ ಮಾರ್ಕೆಟ್ ಏನು ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಲ್ಲ ಅನ್ಕೊಂತಾ ಇದ್ದೀನಿ. ಮತ್ತೆ ಜುಲೈ 8 ಒಳಗಡೆ ನೋಡ್ಕೊಂಡ್ರೆ ಈ ಟ್ರೇಡ್ ಡೀಲ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೋಡ್ಕೊಂಡ್ರು ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರು ಇಂಡಿಯಾ ಜೊತೆಗೆ ಈ ಟ್ರೇಡ್ ಡೀಲ್ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಇದ್ದಾರೆ. ಮತ್ತೆ ಒಂದು ವೇಳೆ ಓವರ್ ನೈಟಲ್ಲಿ ಯಾವಾಗಾದರೂ ಈ ಫಾರ್ಮಾ ರಿಲೇಟೆಡ್ ಆಗಿ ಏನಾದರೂ ಟ್ಯಾರಿಫ್ ಬಂದರೂ ಸಮೇತ ಈ ಸ್ಟಾಕ್ಸ್ನ ಫೋಕಸ್ ಮಾಡಿ. ಆ ಟೈಮಲ್ಲಿ ಈ ಕಂಪನೀಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಯಾವ್ಯಾವ ಇಂಡಿಯನ್ ಕಂಪನೀಸ್ಗೆ US ಇಂದ ಎಷ್ಟು % ರೆವಿನ್ಯೂಸ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರಲ್ಲಿ ಸನ್ಫಾರ್ಮಾಗಿ ನೋಡ್ಕೊಂಡ್ರೆ 30 to 35% ರೆವಿನ್ಯೂಸ್ ಬರುತ್ತೆ. ಡಾಕ್ಟರ್ ರೆಡ್ಡಿಸ್ ಅವ್ರಿಗೆ 40% ರೆವಿನ್ಯೂಸ್ ಬರುತ್ತೆ. ಅರಬಿಂದೋ ಫಾರ್ಮಾಗಾದ್ರೆ ಎಬೋವ್ 45% ರೆವಿನ್ಯೂಸ್ US ಇಂದಾನೆ ಬರುತ್ತೆ. ಮತ್ತೆ ಲೂಪಿನ್, ಝೈಡಸ್ ಲೈಸೈನ್ಸ್, ಸಿಪ್ಲಾ, ಗ್ಲೆನ್ಮಾರ್ಕ್ ಈ ಕಂಪನೀಸ್ಗೆಲ್ಲ 30 to 40% ಮಧ್ಯದಲ್ಲಿ ರೆವಿನ್ಯೂಸ್ ಬರುತ್ತೆ. ಅದಾದ್ಮೇಲೆ ಅಲಂಬಿಕ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗೆ ನೋಡ್ಕೊಂಡ್ರೆ ಎಬೋ 50% ರೆವಿನ್ಯೂಸ್ ಎಲ್ಲ US ಇಂದಾನೆ ಬರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಫಾರ್ಮಾ ಟ್ಯಾರಿಫ್ ಬಂದಾಗ ಈ ಕಂಪನೀಸ್ ಎಲ್ಲ ಯಾವ ತರ ರಿಯಾಕ್ಟ್ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಇಸ್ರೇಲ್ ಮತ್ತೆ ಇರಾನ್ ರಿಲೇಟೆಡ್ ಆಗಿ ಏನು ಕಾನ್ಫ್ಲಿಕ್ಟ್ ನಡೀತಾ ಇತ್ತು, ಇದ್ರ ಬಗ್ಗೆ ಇವಾಗ ಹೊಸದಾಗಿ ಏನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ನೋಡ್ಕೊಂಡ್ರೆ ಇವಾಗ ಇರಾನ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಈ ನೆಗೋಸಿಯೇಷನ್ ಬಗ್ಗೆನೇ ತುಂಬಾನೇ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಇವಾಗ ನೆಗೋಸಿಯೇಷನ್ಗೆ ಯಾವುದೇ ತರ ಇಂಟ್ರೆಸ್ಟ್ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಈ ನ್ಯೂಕ್ಲಿಯರ್ ಡೀಲ್ ರಿಲೇಟೆಡ್ ಆಗಿ ಮಾತ್ರನೇ ನಾನು ನೋಡ್ತಾ ಇದ್ದೀನಿ, ಅದರಿಂದ ನೆಗೋಸಿಯೇಷನ್ ಬಗ್ಗೆ ಯಾವುದೇ ತರ ಐಡಿಯಾ ಸಮೇತ ಇಲ್ಲ ನನಗೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಇರಾನ್ ಅವ್ರು ನೋಡ್ಕೊಂಡ್ರೆ ನ್ಯೂಕ್ಲಿಯರ್ ಡೀಲ್ಗೂ ಸಮೇತ ಇವಾಗ ಮಾತುಕತೆಗೆ ರೆಡಿ ಇದೀವಿ, US ಯಾವಾಗ ಬಂದರೂ ಸಮೇತ ನಾವು ಮಾತಾಡೋದಕ್ಕೆ ರೆಡಿ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ನ್ಯೂಕ್ಲಿಯರ್ ಡೀಲ್ ರಿಲೇಟೆಡ್ ಆಗಿ ಹೊಸದಾಗಿ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಇವಾಗ FIDA ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIS ಆದರೆ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ರಲ್ಲ, ಲಾಸ್ಟ್ 1 ವಾರದಿಂದ ನೋಡ್ಕೊಂಡ್ರು ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬಂದರು. ನಿನ್ನೆ ನೋಡ್ಕೊಂಡ್ರೆ 2,500 ಕೋಟಿ, ಮೊನ್ನೆ ಆದರೆ 1,000 ಕೋಟಿ, ಅದರಿಂದ ದಿನ 3,000 ಕೋಟಿ, ಈ ಥರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದವರು ಇವತ್ತಾದರೆ FIS ಮತ್ತೆ ಬೈ ಸೈಡ್ಗೆ ಬಂದಿದ್ದಾರೆ. 1,600 ಕೋಟಿ ಬೈ ಮಾಡಿದ್ದಾರೆ. ಮತ್ತೆ DIS ಪ್ರಕಾರ ನೋಡ್ಕೊಂಡ್ರೆ DIS ಆದರೆ ನಮ್ಮ ಮಾರ್ಕೆಟ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದನ್ನು ತುಂಬ ಜಾಸ್ತಿನೇ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ನಿನ್ನೆ ಆದರೆ 5,000 ಕೋಟಿ ಬೈ ಮಾಡಿದ್ರು, ಅದರಿಂದ ದಿನ 3,000 ಕೋಟಿ, ಅದರಿಂದ ದಿನ 9,000 ಕೋಟಿ, ಈ ಥರ ತುಂಬಾನೇ ಹೈ ವ್ಯಾಲ್ಯೂಸಲ್ಲೇ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇವತ್ತೊಂದೇ ದಿನ 7,700 ಕೋಟಿ ಬೈ ಮಾಡಿದ್ದಾರೆ. DIS ಆದರೆ ಇದೇ ಥರ ಬೈ ಮಾಡ್ತಾ ನಮ್ಮ ಮಾರ್ಕೆಟ್ನ ತುಂಬಾನೇ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಲಾಸ್ಟ್ 2 months ಅಲ್ಲಿ ಯಾವ್ಯಾವ ಕಂಟ್ರೀಸಿಂದ ಎಷ್ಟು ಇನ್ಫ್ಲೋಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರಲ್ಲಿ ಇವಾಗ ಮೇ ಮಂತ್ ಅಲ್ಲಿ ನೋಡ್ಕೊಂಡ್ರೆ US ಇಂದಾನೆ ಎಬೋ 3,000 crores ಇನ್ಫ್ಲೋಸ್ ಬಂದಿದೆ. ಮತ್ತೆ ಐರ್ಲೆಂಡ್, ಜರ್ಮನಿ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ಈ ತರ ತುಂಬಾನೇ ಕಂಟ್ರೀಸ್ ಇಂದ ಎಲ್ಲ ನಮ್ಮ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬರ್ತಾ ಇದಾವೆ. ಒಂದ್ಸಲ ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಯಾವ್ಯಾವ ಮಂತ್ ಅಲ್ಲಿ ಎಷ್ಟು ಇನ್ಫ್ಲೋಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಇವಾಗ ಏಪ್ರಿಲ್ ಮಂತ್ಗೆ ಕಂಪೇರ್ ಮಾಡ್ಕೊಂಡ್ರೆ ಮೇ ಮಂತ್ ಅಲ್ಲಿ ಇನ್ಫ್ಲೋಸ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಆಕ್ಸಿಸ್ ಕೇಟ್ಸ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಈ ಆಕ್ಸಿಸ್ ಕೇಟ್ಸ್ ಅವರು ಯುರೋಪಿಯನ್ ಡಿಫೆನ್ಸ್ ಕಂಪನಿಯಾದ ಇಂದ್ರಾ ಅನ್ನೋ ಕಂಪನಿ ಜೊತೆ MOU ಸೈನ್ ಮಾಡ್ಕೊಂಡಿದ್ದಾರೆ.
ಏನಕ್ಕೆ ಅಂತ ನೋಡ್ಕೊಂಡ್ರೆ ಸಫಿಸ್ಟಿಕೇಟೆಡ್ ಡಿಫೆನ್ಸ್ ಸಿಸ್ಟಮ್ಸ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಸಫಿಸ್ಟಿಕೇಟೆಡ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನ್ ಗೊತ್ತಾ, ಯಾವ್ದಾದ್ರು ಒಂದು ಮಿಸೈಲ್ ಆಗಲಿ, ಏರ್ ಕ್ರಾಫ್ಟ್, ಡ್ರೋನ್ಸ್ ನಮ್ಮ ಇಂಡಿಯಾ ಕಡೆ ಬರ್ತಾ ಇದೆ ಅಂತ ಅಂದ್ರೆ ಅದನ್ನ ಡಿಟೆಕ್ಟ್ ಮಾಡಿ ಅದು ಯಾವ ಮಿಸೈಲ್, ಅದಕ್ಕೆಷ್ಟು ಪವರ್ ಇದೆ ಅಂತ ಪ್ರತಿಯೊಂದನ್ನು ಕ್ಲೀನ್ ಆಗಿ ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಮಾಡಿದಾದ್ಮೇಲೆ ಅದನ್ನ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ಮಾಡೋ ಒಂದು ಡಿಫೆನ್ಸ್ ಸಿಸ್ಟಮ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ MOU ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರಲ್ಲಿ S-400 ನ ನೋಡಿದ್ವಲ್ಲ, ಅದೇ ತರನೇ ಇವರು ಸಹ ಒಂದು ಡಿಫೆನ್ಸ್ ಸಿಸ್ಟಮ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ MOU ಸೈನ್ ಮಾಡಿರೋದು. ಅದರಿಂದನೇ ಈ ಕಂಪನಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ವಿಶಾಲ್ ಮೆಗಾಮಾರ್ಟ್. ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 7% ಫಾಲ್ ಆಗಿದೆ. ಯಾಕಂದರೆ ಈ ಕಂಪನಿ ಪ್ರಮೋಟರ್ ಹತ್ರ ಇವಾಗ 74.5% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅದರಲ್ಲಿ ಇವತ್ತು 10% ಸ್ಟೇಕ್ನ ಬ್ಲಾಕ್ ಡೀಲಲ್ಲಿ ಸೆಲ್ ಮಾಡಿದ್ದಾರೆ. ಅದನ್ನು 12% ಡಿಸ್ಕೌಂಟಲ್ಲಿ ಅಂದರೆ 110 ರೂಪೀಸ್ ಪರ್ ಶೇರಲ್ಲಿ ಸೆಲ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಶೇರ್ ಪ್ರೈಸ್ ಸ್ವಲ್ಪ ಫಾಲ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಲಾಸ್ಟ್ 2 ಮಂತ್ಸಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ನಿಯರ್ಲಿ 30% ರ್ಯಾಲಿ ಆಗಿತ್ತು. ಅದಾದ್ಮೇಲೆ Q4 ರಿಸಲ್ಟ್ಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಇವಾಗ ಪ್ರಮೋಟರ್ ಏನಕ್ಕೆ ಈ ತರ ಸೇಲ್ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಅಪ್ಡೇಟ್ ಆಗಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಇನ್ನ ಸ್ವಲ್ಪ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಇನ್ವೆಸ್ಟ್ ಮಾಡಿರ್ಬೇಕು. ಅದರಿಂದ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ ತುಂಬಾನೇ ರಿಕವರ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ವಿಶಾಲ್ ಮೆಗಾಮಾರ್ಟ್ ಇನ್ನ ಯಾವ ತರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಮೇ ಮಂತಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಲಾರ್ಜ್ ಕ್ಯಾಪಲ್ಲಿ, ಮಿಡ್ ಕ್ಯಾಪಲ್ಲಿ, ಸ್ಮಾಲ್ ಕ್ಯಾಪಲ್ಲಿ ಯಾವ್ಯಾವ ಕಂಪನೀಸ್ನ ಸೆಲ್ ಮಾಡಿದ್ದಾರೆ, ಯಾವ್ಯಾವ ಕಂಪನೀಸಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಮತ್ತೆ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದ್ಸಲ ಇಮೇಜ್ ನೋಡಿ. ಇವಾಗ ಈ ಲಾರ್ಜ್ ಕ್ಯಾಪಲ್ಲಿ ನೋಡ್ಕೊಂಡ್ರೆ ಟಾಟಾ ಸ್ಟೀಲ್ ಮತ್ತೆ ಬಜಾಜ್ ಆಟೋ ಈ ಕಂಪನೀಸ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಈ ಮೇ ಮಂತಲ್ಲಿ ತುಂಬಾನೇ ಬೈ ಮಾಡಿದ್ದಾರೆ. ಅದಾದ್ಮೇಲೆ ಈ ಲಾರ್ಜ್ ಕ್ಯಾಪಲ್ಲಿ ನೋಡ್ಕೊಂಡ್ರೆ ತುಂಬಾ ಕಂಪನೀಸ್ ಅಲ್ಲಿ ಸೆಲ್ ಮಾಡಾಕಿದ್ದಾರೆ. TCS ಆಗಲಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಆಗಲಿ, ICICI ಬ್ಯಾಂಕ್, ಬಜಾಜ್ ಫಿನಾನ್ಸ್, ಇಂಡಸ್ಇಂಡ್ ಬ್ಯಾಂಕ್ ಈ ತರ ತುಂಬಾನೇ ಕಂಪನೀಸ್ ಅಲ್ಲೆಲ್ಲ ಸೆಲ್ ಮಾಡಿದ್ದಾರೆ. ಮತ್ತೆ ಈ ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ನೋಡ್ಕೊಂಡ್ರೆ ತುಂಬಾ ಕಂಪನೀಸ್ ಅಲ್ಲಿ ಬೈ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ತುಂಬಾ ಕಂಪನೀಸ್ ನ ಸೆಲ್ ಕೂಡ ಮಾಡಿದ್ದಾರೆ. ಇವಾಗ ಯಾವ್ಯಾವ ಕಂಪನೀಸ್ ನ ಬೈ ಮಾಡಿದ್ದಾರೆ ಅಂದ್ರೆ ಪಾಲಿಸಿ ಬಜಾರ್, ಡಾಲ್ಮಿಯಾ ಭಾರತ್, PI ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಈ ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಬೈ ಮಾಡಿದ್ದಾರೆ. ಮತ್ತೆ ಇಂಡಿಯನ್ ಹೋಟೆಲ್ಸ್, ಮ್ಯಾಕ್ಸ್ ಹೆಲ್ತ್ ಕೇರ್, ಕೋರಮಂಡಲ್ ಇಂಟರ್ನ್ಯಾಷನಲ್, ಡಿಲಿವರಿ, ಪರ್ಸಿಸ್ಟೆಂಟ್ ಸಿಸ್ಟಮ್ ಈ ತರ ತುಂಬಾನೇ ಕಂಪನೀಸ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಇವಾಗ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಕಮ್ಮಿ ಸ್ಮಾಲ್ ಕ್ಯಾಪ್ ಕಂಪನೀಸ್ ನ ಬೈ ಮಾಡಿದ್ದಾರೆ. ಅದರಲ್ಲಿ ಮೈನ್ ಆಗಿ PNB ಹೌಸಿಂಗ್ ಫಿನಾನ್ಸ್, NBCC, ಮೋತಿಲಾಲ್ ಓಸ್ವಾಲ್ ಈ ಕಂಪನೀಸ್ ನ ಬೈ ಮಾಡಿದ್ದಾರೆ. ಇವಾಗ RBI ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾ ಇದಾರಲ್ಲ, ಅದರಿಂದ ಹೌಸಿಂಗ್ ಫಿನಾನ್ಸ್ ಕಂಪನೀಸ್ಗಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಆ ಕಾರಣದಿಂದ ಏನಾದ್ರು ಈ PNB ಹೌಸಿಂಗ್ ಫಿನಾನ್ಸ್ ಏನಾದ್ರು ಈ ಸಲ ತುಂಬಾನೇ ಬೈ ಮಾಡಿರ್ಬೇಕು. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವ್ರ ಕಡೆಯಿಂದ ಕೂಡ ಒಂದು ಅಪ್ಡೇಟ್ ಇದೆ. ಏನಂತ ಅಂದ್ರೆ ಇವಾಗ ರೀಸೆಂಟ್ ಆಗಿ ನೋಡ್ಕೊಂಡ್ರೆ PCI ಇನ್ಫ್ಲೇಷನ್ ಡೇಟಾ ತುಂಬಾನೇ ಕಮ್ಮಿ ಬಂದಿತ್ತು, 2.86% ಬಂದಿತ್ತು. ಅದೇ ತರ ಕಮಿಂಗ್ ಟೈಮಲ್ಲೂ ಇನ್ಫ್ಲೇಷನ್ ಏನಾದರೂ ಕಮ್ಮಿ ಬಂದ್ರೆ ಕಮಿಂಗ್ ಟೈಮಲ್ಲೂ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅಂತ RBI ಗವರ್ನರ್ ಅವರು ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಇನ್ನ ಯಾವ ತರ ಬರುತ್ತೆ ಅಂತ. ನನ್ನ ಒಪಿನಿಯನ್ ಪ್ರಕಾರ ನೋಡ್ಕೊಂಡ್ರೆ ಇನ್ಫ್ಲೇಷನ್ ಕಮಿಂಗ್ ಟೈಮಲ್ಲಿ ತುಂಬಾನೇ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇವಾಗ ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಮಂತ್ಗೆ ವೆಜಿಟೇಬಲ್ ಪ್ರೈಸಸ್ ನೋಡ್ಕೊಂಡ್ರೆ ಆಗ್ಲೇ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದ ಓವರ್ ಆಲ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಯಾವ ತರ ಬರುತ್ತೆ ಅಂತ. ಮತ್ತೆ ಅದಾದ್ಮೇಲೆ ಇವಾಗ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಯಾವ್ಯಾವ ಕಂಪನೀಸ್ನ ಸೆಲ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ BSE, ಕೊಚಿನ್ ಶಿಪ್ ಯಾರ್ಡ್, ಇಟಾಚಿ ಎನರ್ಜಿ, ಪಾರದೀಪ್ ಫಾಸ್ಫೇಟ್ ಈ ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಸೆಲ್ ಮಾಡಾಕಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ 4 ಕಂಪನೀಸ್ ಏನಿದಾವೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ರ್ಯಾಲಿ ಆಗಿದೆ. ಇವಾಗ BSE ನೋಡ್ಕೊಂಡ್ರೆ ಎಬೋವ್ 120% ರ್ಯಾಲಿ ಆಗಿತ್ತು. ಅದಾದ್ಮೇಲೆ ಕೊಚಿನ್ ಶಿಪ್ ಯಾರ್ಡ್ ನೋಡ್ಕೊಂಡ್ರೆ 60 to 70% ರ್ಯಾಲಿ ಆಗಿತ್ತು. ಈ ಡಿಫೆನ್ಸ್ ಅಲ್ಲೆಲ್ಲ ಯಾವಾಗ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಯ್ತೋ ಅವಾಗ ಕೊಚಿನ್ ಶಿಪ್ ಯಾರ್ಡ್ ನೋಡ್ಕೊಂಡ್ರೆ ನಿಯರ್ಲಿ 70 to 80% ರ್ಯಾಲಿ ಆಗಿತ್ತು. ಅದಾದ್ಮೇಲೆ ಇಟಾಚಿ ಎನರ್ಜಿ ನೋಡ್ಕೊಂಡ್ರು ಅಷ್ಟೇ ಎಬೋವ್ 50% ರ್ಯಾಲಿ ಆಗಿದೆ. ಮತ್ತೆ ಪಾರದೀಪ್ ಫಾಸ್ಫೇಟ್ ನೋಡ್ಕೊಂಡ್ರು ಅಷ್ಟೇ ರೀಸೆಂಟ್ ಆಗಿ ಅರ್ಲಿ ಮಾನ್ಸೂನ್ಸ್ ಬರ್ತಾ ಇದೆ ಅಂತ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಯ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 50 to 60% ರ್ಯಾಲಿ ಆಗಿದೆ. ಅದರಿಂದ ಏನಾದ್ರು ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಲ್ಲ ತುಂಬಾನೇ ರ್ಯಾಲಿ ಆಗೋಗಿದೆ ಅಂತ ಏನಾದ್ರು ಇವಾಗ ಪ್ರಾಫಿಟ್ ಬುಕಿಂಗ್ ಮಾಡಿರ್ಬೇಕು ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತವೆ ಅಂತ.
ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಇದೇ ಇಮೇಜಲ್ಲೇನೆ ಇಲ್ಲಿ ಕೀ ಬ್ಲಾಕ್ಸ್ ಅಂತ ಇದಾವಲ್ಲ, ಇವಾಗ ITC ಆಗಲಿ, ಏರ್ಟೆಲ್ ಆಗಲಿ, ಇಂಟರ್ಗ್ಲೋಬ್ ಏವಿಯೇಷನ್ ಆಗಲಿ, ಈ 3 ಕಂಪನೀಸ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಇವಾಗ ಲಾಸ್ಟ್ ಮಂತ್ ಅಲ್ಲಿ ಅಬೌಟ್ 10 crore ಈ ಕಂಪನೀಸ್ ಅಲ್ಲೆಲ್ಲ ಬ್ಲಾಕ್ ಡೀಲ್ ನಡೆದಿದ್ದಾವೆ, ಅದರಿಂದನೇ ಇಲ್ಲಿ ಹೈಲೈಟ್ ಮಾಡಿರೋದು. ಅದಾದ್ಮೇಲೆ ಇವಾಗ ಈ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಲ್ಲಿ ಅದಾನಿ ರಿನ್ಯೂವಬಲ್ ಕಂಪನಿ ಇದೆ ಅಲ್ಲ, ಈ ಕಂಪನಿಯಲ್ಲಾದ್ರೆ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಅದಾದ್ಮೇಲೆ ಮಿಡ್ ಕ್ಯಾಪ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಎಸ್ ಬ್ಯಾಂಕ್ ಇದೆ ಅಲ್ಲ, ಈ ಬ್ಯಾಂಕ್ ಅಲ್ಲೂ ಸಮೇತ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಫ್ರೆಂಡ್ಸ್ ಇವಾಗ ಈ ಮ್ಯೂಚುವಲ್ ಫಂಡ್ ಹೌಸಸ್ ಈ ಮೇ ಮಂತ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಬೈ ಮಾಡಿದ್ರೆ ಸೆಲ್ ಮಾಡಿದ್ರೆ ಅಂತ ಮಾತಾಡ್ಕೊಂಡ್ವಲ್ವಾ, ಇವಾಗ ಅದೇ ತರ ಇದೇ ಮ್ಯೂಚುವಲ್ ಫಂಡ್ ಹೌಸಸ್ ಫಾರಿನ್ ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಇನ್ವೆಸ್ಟ್ ಮಾಡಿದಾರಲ್ಲ, ಯಾವ್ಯಾವ ಕಂಪನೀಸ್ ಅಲ್ಲಿ ಮಂತ್ ಆನ್ ಮಂತ್ ಅಲ್ಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ನೋಡೋಣ. ಇವಾಗ ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇದರಲ್ಲಿ ಏಪ್ರಿಲ್ ಮಂತ್ ಎಂಡ್ಗೆ ಮತ್ತೆ ಮೇ ಮಂತ್ ಎಂಡ್ಗೆ ಯಾವ್ಯಾವ ಕಂಪನೀಸ್ ಅಲ್ಲಿ ಎಷ್ಟೆಷ್ಟು ನಂಬರ್ ಆಫ್ ಶೇರ್ಸ್ ನ ಹೋಲ್ಡ್ ಮಾಡ್ತಾ ಇದ್ರು, ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟು, ಮತ್ತೆ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಕಂಪನಿ ನೋಡ್ಕೊಂಡ್ರೆ ಮೈಕ್ರೋಸಾಫ್ಟ್, ಈ ಕಂಪನಿಯಲ್ಲಿ ನೋಡ್ಕೊಂಡ್ರೆ ಈ ಮೇ ಮಂತ್ ಎಂಡ್ಗೆ ಸ್ವಲ್ಪ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮೆಟಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಆಲ್ಫಾಬೆಟ್ ಅಲ್ಲಿ ತುಂಬಾನೇ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ EPAM ಸಿಸ್ಟಮ್ಸ್ ಅಂತ ಇದೆ ಅಲ್ಲ, ಇದೊಂದು ಸಾಫ್ಟ್ವೇರ್ ಕಂಪನಿ, ಈ ಕಂಪನಿಯಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಬರೀ ಈ ಮೇ ಮಂತ್ ಎಂಡ್ಗೆ ನೋಡ್ಕೊಂಡ್ರೆ ಅಡಿಷನಲ್ ಆಗಿ 2,10,000 ಶೇರ್ಸ್ನ ಬೈ ಮಾಡಿದ್ದಾರೆ. ಮತ್ತೆ ಅಮೆಝಾನ್ ಅಲ್ಲಾಗಲಿ, ಎನ್ವಿಡಿಯಲ್ಲಾಗಲಿ ತುಂಬಾನೇ ಸ್ಟೇಕ್ಸ್ನೆಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಕಾಗ್ನಿಸೆಂಟ್, ಈ ಕಂಪನಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾಕಂದ್ರೆ ಇದು ಪ್ರಪಂಚಕ್ಕೆ ಲಾರ್ಜೆಸ್ಟ್ IT ಕಂಪನಿ ಆಗಿದೆ. ಅದಕ್ಕೋಸ್ಕರ ಈ ಕಂಪನಿಯಲ್ಲೂ ಸಮೇತ ಈ ಮೇ ಮಂತ್ ಅಲ್ಲಿ ತುಂಬಾನೇ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಬ್ರಾಡ್ಕಾಮ್, ಇದೊಂದು ಸೆಮಿ ಕಂಡಕ್ಟರ್ ಕಂಪನಿ, ಈ ಕಂಪನಿಯಲ್ಲಾದ್ರೆ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಟೆಸ್ಲಾ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಡಿಫೆನ್ಸ್ ಕಂಪನೀಸ್ ನೋಡ್ಕೊಂಡ್ರೆ ತುಂಬಾನೇ ರ್ಯಾಲಿ ಆಗಿದ್ವಲ್ಲ, ಆದ್ರೆ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಕಂಪನೀಸ್ ಎಲ್ಲ ಫಾಲ್ ಆಗ್ತಾ ಬಂದ್ವು, ಯಾಕಂದ್ರೆ ಆ ಟೈಮಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಏನಾದರೂ ನಡೆದಿರ್ಬೋದು ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಲಾಸ್ಟ್ 4 days ಇಂದ ನೋಡ್ಕೊಂಡ್ರು ಈ ಶಿಪ್ಪಿಂಗ್ ಕಂಪನೀಸ್ ಏನಿದ್ದಾವೆ, ಈ ಶಿಪ್ಪಿಂಗ್ ಕಂಪನೀಸ್ ಎಲ್ಲ ಇರಾನ್ ಮತ್ತೆ ಇಸ್ರೇಲ್ ರಿಲೇಟೆಡ್ ಆಗಿ ಏನು ಕಾನ್ಫ್ಲಿಕ್ಟ್ ರೈಸ್ ಆಗ್ತಾ ಇದೆ, ಅದರಿಂದ ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮೊನ್ನೆ ನೋಡ್ಕೊಂಡ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು, ಮತ್ತೆ ಇವತ್ತು ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈ ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್ ಆಗಲಿ, ಕೊಚಿನ್ ಶಿಪ್ ಯಾರ್ಡ್ ಆಗಲಿ, ಮತ್ತೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಆಗಲಿ, ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದಾದ್ಮೇಲೆ ಈ BML ಕಂಪನಿ ಇದೆ ಅಲ್ಲ, ಈ ಕಂಪನಿ ಚೇರ್ಮನ್ ಆದ ಶಾಂತನು ರಾಯ್ ಅವರಾದ್ರೆ ಈ ಕಂಪನಿ ಬಗ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂತಂದ್ರೆ ಇವಾಗ ಫಿನಾನ್ಷಿಯಲ್ ಇಯರ್ 2025 ಎಂಡ್ಗೆಲ್ಲ ಈ ಕಂಪನಿ ಆರ್ಡರ್ ಬುಕ್ ನೋಡ್ಕೊಂಡ್ರೆ 14,000 crores ಇತ್ತು ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫಿನಾನ್ಷಿಯಲ್ ಇಯರ್ 26 ನೋಡ್ಕೊಂಡ್ರೆ 22,000 crore ಆರ್ಡರ್ ಬುಕ್ ನ ಟಾರ್ಗೆಟ್ ಇಟ್ಕೊಂಡಿದ್ರು ಅಂತ ಮುಂಚೆನೆ ಅಪ್ಡೇಟ್ ಮಾಡಿದ್ರು. ಆದ್ರೆ ಇವತ್ತೇನು ಹೇಳ್ತಾ ಇದ್ದಾರೆ ಅಂದ್ರೆ ಈ FY26ಗೆ ಆರ್ಡರ್ ಬುಕ್ ನೋಡ್ಕೊಂಡ್ರೆ ಡಬಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ತರ ಆರ್ಡರ್ ಬುಕ್ ಡಬಲ್ ಆಗುತ್ತೆ ಅಂತ ಕಂಪನಿ ಕಡೆಯಿಂದ ಅಪ್ಡೇಟ್ ಮಾಡಿದಾರಲ್ಲ, ಇದೊಂದು ಪಾಸಿಟಿವ್ ಸೈನ್ ಅಂತಾನೆ ಅರ್ಥ ಮಾಡ್ಕೊಬೇಕು. ಫ್ರೆಂಡ್ಸ್ ಇವಾಗ ಇವರು ರೈಲ್ವೇಸ್ ರಿಲೇಟೆಡ್ ಆಗಿ ಮತ್ತೆ ಡಿಫೆನ್ಸ್ ರಿಲೇಟೆಡ್ ಆಗಿ, ಅದಾದ್ಮೇಲೆ ಮೈನಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗೂ ವರ್ಕ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ 3 ಸೆಗ್ಮೆಂಟ್ ಇಂದ ಎಷ್ಟೆಷ್ಟು ಆರ್ಡರ್ ಬುಕ್ ಇನ್ಕ್ರೀಸ್ ಮಾಡ್ಕೊಂತಾರೆ ಅಂತ. ನೆಕ್ಸ್ಟ್ ತಾನ್ಲಾ ಪ್ಲಾಟ್ಫಾರ್ಮ್ಸ್, ಈ ಕಂಪನಿ ಬಗ್ಗೆ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಬೋರ್ಡ್ ಬೈಬ್ಯಾಕ್ ಬಗ್ಗೆ ಅಪ್ರೂವ್ ಕೊಟ್ಟಿದ್ದಾರೆ, 175 crores ಅಪ್ರೂವ್ ಕೊಟ್ಟಿರೋದು, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಸಿಮೆನ್ಸ್ ಇಂಡಿಯಾ, ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನ್ಯಾಷನಲ್ ಹೈವೇ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಇಂದ ಇವ್ರಿಗೆ 4,100 crores ಕಾಂಟ್ರಾಕ್ಟ್ ಬಂದಿದೆ. ಏನಕ್ಕಂತ ಅಂದ್ರೆ ಇಂಡಿಯಾದಲ್ಲೇ ಮೊದಲನೇ ಬುಲೆಟ್ ಟ್ರೈನ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು. ಅದರಲ್ಲಿ ಸಪರೇಟ್ ಆಗಿ ನೋಡ್ಕೊಂಡ್ರೆ ಈ 4,100 crores ಆರ್ಡರ್ ಏನ್ ಬಂದಿದೆ, ಅದರಲ್ಲಿ ಈ ಸಿಮೆನ್ಸ್ ಅವ್ರಿಗೆ 1,230 crores ಪೋರ್ಷನ್ ಇವ್ರದೇ ಆಗಿದೆ. ಯಾಕಂದ್ರೆ ಡಿಸೈನ್ ನ, ಇನ್ಸ್ಟಾಲೇಷನ್ ನ ಮತ್ತೆ 15 years ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೂಡ ಇವ್ರಿಗೆ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ನಿನ್ನೆಯಿಂದ ತುಂಬಾ ನ್ಯೂಸ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ರ್ಯಾಪಿಡೋ, ಓಲಾ, ಊಬರ್ ಈ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಾ ಇದ್ರೋ ಅವನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಂತ ತುಂಬಾ ಹತ್ರನೇ ನೋಡ್ತಾನೆ ಇರ್ತೀವಿ. ಇವಾಗ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ಯಾಕಂದ್ರೆ ಇವಾಗ ಯಾರಾದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡೋರಾಗ್ಲಿ ಅಥವಾ ಯಾರಾದ್ರೂ ಸ್ಟೂಡೆಂಟ್ಸ್ ಆಗ್ಲಿ ಈ ಬೈಕ್ ಟ್ಯಾಕ್ಸಿನ ತುಂಬಾನೇ ಪ್ರಿಫರ್ ಮಾಡ್ತಾ ಇದ್ರು. ಯಾಕಂದ್ರೆ ಕಮ್ಮಿ ಪ್ರೈಸಸ್ ಅಲ್ಲಿನೇ ಟ್ರಾವೆಲ್ ಮಾಡ್ಬೋದು ಅಂತ ಈ ಬೈಕ್ ಟ್ಯಾಕ್ಸಿನ ಪ್ರಿಫರ್ ಮಾಡ್ತಿದ್ರು. ಆದ್ರೆ ಈ ಟ್ಯಾಕ್ಸಿಸ್ ಎಲ್ಲ ಸ್ಟಾಪ್ ಮಾಡಿರೋ ಕಾರಣದಿಂದ ಇವಾಗ ಅವರು ಆಟೋಸ್ನಾಗ್ಲಿ ಅಥವಾ ಕ್ಯಾಬ್ಸ್ನಾಗ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ಪ್ರೈಸಸ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇರ್ತವೆ, ಅದರಿಂದ ಈ ನಾರ್ಮಲ್ ಪೀಪಲ್ಗೆಲ್ಲ ತುಂಬಾನೇ ಬರ್ಡನ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ.
ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.